ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಪೂರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಆದರೆ ಇವತ್ತು ನಾವು ಮಾಡೋದು ಮೆಂತ್ಯ ಸೊಪ್ಪಿನ ಪೂರಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಸೂಡ್ ಮೆಂತ್ಯ ಸೊಪ್ಪು ತೊಗೊಳ್ಬೇಕು. ಅದ್ರ ತಪ್ಪಲ ಅಷ್ಟ ಸಪ್ರೇಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಕಡ್ಡಿದ್ರೆ ನಡೀತದೆ, ದೊಡ್ಡ ಕಡ್ಡಿ ಎಲ್ಲ ತೆಗೆದು ಬಿಡಬೇಕು. ಮೆಂತ್ಯ ಸೊಪ್ಪು ಮಣ್ಣು ಜಾಸ್ತಿ ಇರೋದ್ರಿಂದ ಒಂದು 2-3 ಸಲ ನೀರಾಗಿ ಸ್ವಚ್ಛಾಗಿ ತೊಳ್ಕೊಬೇಕು. ಆಮೇಲೆ ಅದನ್ನ ಆರಿಸಿ ಅದ್ರ ನೀರು ಉಡಿಬಾರ್ದು, ಆ ಥರ ಆರಿಸ್ಕೋಬೇಕು. ಈ ಥರ ಅದೆಲ್ಲ ನೀರಾರಿ ಫುಲ್ ಡ್ರೈ ಆಗ್ಬೇಕು ನೋಡ್ರಿ. ಮೆಂತ್ಯ ಸೊಪ್ಪು ಮಿಕ್ಸಿಗೆ ಹಾಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಕೊತ್ತಂಬರಿ ಇರುತ್ತಲ್ಲ, ಅದು ಮೇಲಿನ ತಪ್ಪಲನ ಆಮೇಲೆ ಹಿಟ್ಟನ್ನ ಹಾಕೋಬೇಕಾದ್ರೆ ಹೆಚ್ಚು ಹಾಕೊಳ್ಳೋಣ. ಈಗ ಅದು ಕೆಳಗಿನ ಕಡ್ಡೆ ಏನಿರುತ್ತಲ್ಲ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಬಡಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 10-12 ಎಸಳು ಬೆಳ್ಳುಳ್ಳಿ, ರುಚಿಗೆ ಬೇಕಾದಷ್ಟು ಮೆಣಸಿನ್ಕಾಯಿ, ಒಂದು ಚಿಕ್ಕದು ಈರುಳ್ಳಿ. ಬಡೆ ಸೊಪ್ಪು ಮತ್ತು ಈರುಳ್ಳಿ ಹಾಕೋದ್ರಿಂದ ಪೂರಿಗೆ ಒಂದು ವಿಶಿಷ್ಟವಾದ ರುಚಿನೂ ಬರ್ತೈತಿ ಮತ್ತು ಪರಿಮಳನೂ ಬರ್ತೈತಿ. ಈರುಳ್ಳಿ ಹಾಕಬೇಕಂತೇನಿಲ್ಲ, ಬ್ಯಾಡ ಅಂದವರು ಬಿಟ್ಬಿಡ್ರಿ. ಮೆಂತ್ಯ ಸೊಪ್ಪು ಪೂರ ಗಂಧಂಗೆ ರುಬ್ಕೊಡ್ರಿ. ಸ್ವಲ್ಪ ಊಟ ಮತ್ತು ಕಡ್ಡಿ ಕಸರು ಉಳಿದ್ರೆ ಪೂರಿ ಉಬ್ಬಿ ಬರೋದಿಲ್ಲ. ಒಂದು ಮಿಕ್ಸಿಂಗ್ ಬೌಲ್ ತಗೋರಿ. ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ಮತ್ತು ಒಂದು 3 ಟೇಬಲ್ ಸ್ಪೂನ್ ಹಸಿ ಕಡಲೆಬೇಳೆ ಹಿಟ್ಟು, ಒಂದು 3 ಟೇಬಲ್ ಸ್ಪೂನ್ ಚಿರೋಟಿ ರವೆ, ಒಂದು 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತೊಂದು ಅರ್ಧ ಟೀ ಸ್ಪೂನು ಅಜವಾಯಿನ ಕೈಲಿ ತಿಕ್ಕಿ ಹಾಕ್ರಿ. ಪೂರಿ ಹಿಟ್ಟಿನದಕ್ಕೆ ನಾನು ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಹಾಕಿನಲ್ಲ. ನಿಮ್ಮ ಹತ್ರ ಯಾವುದಾದ್ರೂ 2 ಥರ ಇದ್ದರೆ 2 ಥರ ಹಾಕ್ರಿ. ಮತ್ತು 3 ಒಳಗೆ ಯಾವ್ದಾರ 1 ಥರ ಇದ್ರೆ 1 ಹಾಕ್ರಿ. ಆದರೆ 3 ಟೇಬಲ್ ಸ್ಪೂನ್ ಹಾಕಿವಲ್ಲ ಎಲ್ಲ ನಾವು, ಅದ್ರ ಬದಲಿ 4 ಟೇಬಲ್ ಸ್ಪೂನ್ ಹಾಕ್ರಿ. ಆದ್ರೆ 3 ಒಳಗೆ ಯಾವ್ದಾರ 1 ಥರ ಹಾಕಿದ್ರೇನ ಪೂರಿ ಕ್ರಿಸ್ಪಿ ಆಗ್ತಾವೆ. ಇರ್ಲಿಕ್ಕಂದ್ರೆ ಪೂರಿ ಮೆತ್ತಗಾಗ್ಬಿಡ್ತಾವೆ ನೋಡ್ರಿ. ಹಿಟ್ಟು ಮತ್ತು ರವೆ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಸಕ್ರೆ ಮೆಂತ್ಯ ಸೊಪ್ಪಿನ ಕಹಿ ಸ್ವಲ್ಪ ಕಡಿಮೆ ಮಾಡ್ತೈತಿ. ಒಂದು ಅರ್ಧ ಟೀ ಸ್ಪೂನ್ ಹಿಂಗು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. 2 ಟೇಬಲ್ ಸ್ಪೂನ್ ಎಣ್ಣೆ, ಹಸಿದಾದ್ರೂ ಹಾಕ್ಬೋದು, ಕಾದದ್ದಾದ್ರೂ ಹಾಕ್ಬೋದು. ಎಣ್ಣೆ ಹಿಟ್ಟು ಮಿಕ್ಸ್ ಮಾಡ್ಕೊಡ್ರಿ. ಈಗೇನು ಮಿಕ್ಸಿ ಮಾಡಿ ಇಟ್ಟಿದ್ವಲ್ಲ ಮೆಂತ್ಯ ಸೊಪ್ಪು ಮತ್ತು ಎಲ್ಲ ಮಸಾಲೆ ಕುಟ್ಟು ಪೇಸ್ಟ್, ಅದನ್ನು ಸೇರಿಸ್ಕೊಡ್ರಿ. ಸಣ್ಣಂಗೆ ಕಟ್ ಮಾಡಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋರಿ. ಅರ್ಧ ಸ್ಪೂನು ಕೆಂಪು ಖಾರದ ಪುಡಿ. ಈ ಮೆಂತ್ಯ ಸೊಪ್ಪಿನ ಪೇಸ್ಟ್ ಅಷ್ಟೇ ಇದು ಹಿಟ್ಟಿನದಾಗ ಅಷ್ಟ ಸರಿ ಆಗ್ತೈತಿ. ಹೆಚ್ಚಿಗೆ ನೀರಿನ ಅವಶ್ಯಕತೆ ಏನು ಬಿಡೋದಿಲ್ಲ. ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು 2 ಕೈಲಿ ಚಲೋ ತಂಗ ತಿಕ್ಕಿ ಗಟ್ಟಂಗೆ ಹಿಟ್ಟು ನಾದ್ಕೊಡ್ರಿ. ಹಿಟ್ಟು ಪೂರ ಗಟ್ಟಂಗೆ ನಾದ್ಕೋಬೇಕು. ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾದಿದ ಮೇಲೆ ನೀರು ಬಿಡ್ತಾವೆ. ಅದ್ರ ಸಂಬಂಧನ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇನ ನಾದ್ಕೋಬೇಕು. ಮಿಕ್ಸಿ ಜಾರ್ನೊಳಗೆ ಏನು ಸ್ವಲ್ಪ ಪೇಸ್ಟ್ ಉಳಿದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಅಗ್ಲಾಡ್ಸಿ ಹಾಕೊಂಡಿವಲ್ಲ ಅಷ್ಟೇ ಸಾಕು. ಮತ್ತು ಹೆಚ್ಚಿಗೆ ಏನು ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಹಿಟ್ಟನ್ನ ಬಿಟ್ಟು ಬಿಡ್ದಂಗೆ ಒಂದು 2-3 ನಿಮಿಷ ಚಲೋ ತಂಗ ಮಿದ್ಕೊಡ್ರಿ. ಈ ಹಿಟ್ಟು ಕೈಗೆ ಮಿದ್ದು ಮುಂದೆ ಸ್ವಲ್ಪ ಜಿಬಿ ಹತ್ಕೊಂತೈತಿ. ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ ಮಿದ್ರಿ. ಹಿಟ್ಟು ಮತ್ತು ಹಿಟ್ಟಿಗೆ ಹಾಕಿ ಚಿರೋಟಿ ರವೆ ನೀರು ಇಟ್ಕೊಂಡು ಚಲೋ ತಂಗ ನೆನೆಲಿ 10 ನಿಮಿಷ ಹಿಟ್ಟು ಮುಚ್ಚಿಟ್ಬಿಡ್ರಿ. 10 ನಿಮಿಷ ಆದ್ಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಮತ್ತು 1 ನಿಮಿಷ ಚಲೋ ತಂಗ ಮಿದ್ಕೊಡ್ರಿ. ಮಿದ್ಕೊಂಡು ಪೂರಿ ಮಾಡಾಕ ಸಣ್ಣ ಉಳ್ಳಿ ಮಾಡ್ಕೊರಿ. ಹಿಟ್ಟು ಏನಾರ ಸ್ವಲ್ಪ ನಿಮ್ಗೆ ಸ್ವಲ್ಪ ಆಳ್ ಕಳಿಸಿದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಚಲೋ ತಂಗ ಮಿದ್ಕೊರಿ. ಈ ಪೂರಿ ಮಾಡಾಕ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರ್ಬೇಕು. ಪ್ರತಿ ಹಿಟ್ಟಿನ ಉಳ್ಳಿ ಮಾಡ್ಬೇಕಂದ್ರೂ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ. ಇಲ್ಲಿಗೆ ಒಂದಕ್ಕೊಂದು ಅಂಟ್ಕೊಂಡು ಬಿಡ್ತಾವೆ. ಈ ಥರ ಮೊದಲ ಎಲ್ಲ ಹಿಟ್ಟಿನ ಉಳ್ಳಿ ಮಾಡಿ ಇಟ್ಕೊಳ್ಳೋದ್ರಿಂದ ಅಗದಿ ಆರಾಮಾಗಿ ಪೂರಿ ಒಂದ್ರ ನಂತರ ಒಂದು ಲಟ್ಟಿಸ್ಕೊಂಡು ಮತ್ತು ಒಂದ್ರ ನಂತರ ಒಂದು ಆರಾಮಾಗಿ ಕರಿಬೋದು. ಈ ಮೆಂತ್ಯ ಸೊಪ್ಪು ಗ್ರೈಂಡ್ರಿಗೆ ಹಾಕಿ ಪೇಸ್ಟ್ ಮಾಡಿ ಹಿಟ್ಟನ್ನ ಹಾಕೊಂಡಿರ್ತೀವಲ್ರಿ, ಇದು ಸ್ವಲ್ಪ ಕೈಗೆ ಜಿಬಿ ಅಂಟೋದು ಭಾಳ. ಅದ್ರ ಸಂಬಂಧನ ಚಪಾತಿ ಲಟ್ಸು ಮನೆಗೆ ಬಿಟ್ಟು ಈ ಥರ ಒಂದು ಸ್ಟೀಲಿಂದ ದೊಡ್ಡ ತಾಟು ಉಲ್ಟಾ ಹಾಕೋರಿ.
ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಪುರಿ ಲಟ್ಸಿದ್ರೆ ಇದಕ್ಕೆ ಸ್ವಲ್ಪ ಹತ್ಕೊಳ್ಳೋದು ಕಡಿಮೆ. ಈ ಮೆಂತ್ಯ ಸೊಪ್ಪಿನ ಪುರಿ ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಡ್ರಿ, ಸ್ವಲ್ಪ ದಪ್ಪನೇ ಇರಲಿ. ಒಂದು ಪ್ಲೇಟಿಗೆ ಈ ಥರ ಎಣ್ಣೆ ಸವರಿ ಒಂದು 5-6 ಪುರಿ ಮೊದಲ ಲಟ್ಟಿಸಿ ಇದ್ರಾಗ ಹಾಕೊಳ್ರಿ. ಪುರಿ ನೋಡ್ರಿ ಇಷ್ಟು ದಪ್ಪ ಇರಲಿ. ಎಣ್ಣೆ ಭಾಳ ಕಾಯಿಸ್ಬೇಡ್ರಿ, ಮೀಡಿಯಂ ಫ್ಲೇಮ್ನಾಗ ಪುರಿ ಕರೀರಿ. ಜಾಸ್ತಿ ಉರಿ ಒಳಗೆ ಕರಿದ್ರಿಂದ ಪುರಿ ಮ್ಯಾಲ ಲಘುನ ಕೆಂಪಾಕವು, ಒಳಗೆ ಹಸೇದ ಉಳಿತಾವು. ನಿಧಾನವಾಗಿ ಕರಿದ್ರಿಂದ ಮೀಡಿಯಂ ಉರಿ ಒಳಗೆ ಪುರಿ ಒಳಗಿನ ಮಟ್ಟ ಚಲೋ ತಂಗ ಕರಿತಾವು ಮತ್ತು ಗರಿ ಗರಿ ಆಗ್ತಾವೆ. ಪುರಿ ಹಾಕಿದ ಮೇಲೆ ಮ್ಯಾಲ ಈ ಥರ ಎಣ್ಣೆ ಗೊಜ್ರಿ ಅಂದ್ರೆ ಪುರಿ ಲಘುನ ಉಪ್ಪು ಬರ್ತಾವೆ. ಪುರಿ ಈ ಥರ ಚಲೋ ತಂಗ ಉಪ್ಪು ಬಂದಾಗ ಸುತ್ತು ಕಡೆ ಹಂಚು ಏನಿರ್ತಾವಲ್ರಿ ಅವು ಚಲೋ ತಂಗ ಕರಿದಿಲ್ಲ. ಅದಕ್ಕೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿದು ಜೋರಂಗಲ್ಲ ಸಾವಕಾಶ ಜೋರಂಗೆ ನೀವು ಪ್ರೆಸ್ ಮಾಡಿದ್ರೆ ಪುರಿ ಒಡೆದು ಒಳಗೆ ಎಣ್ಣೆ ಹೋಗ್ತೈತಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿದ್ರೆ ಸುತ್ತು ಕಡೆ ದಂಡೆ ನೋಡ್ರಿ ಈ ಥರ ಚಲೋ ತಂಗ ಕರಿತೈತಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮ್ಗೆ ಸಿಗ್ತಾವೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡ್ರಿ ಪುರಿ ಮ್ಯಾಲ ಎಷ್ಟು ಕ್ರಿಸ್ಪಿಯಾಗಿ ಆಗೈತಿ. ಮ್ಯಾಲ ಕ್ರಿಸ್ಪಿ, ಒಳಗೆ ಮತ್ತು ಮೆದು ಐತಿ. ಈ ಮೆಂತ್ಯ ಸೊಪ್ಪಿನ ಪುರಿ ಎಲ್ಲ ಮಸಾಲೆ ಹಾಕಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ. ಇದಕ್ಕೇನು ಎಕ್ಸ್ಟ್ರಾ ಪಲ್ಯ ಅದು ಏನು ಅವಶ್ಯಕವಿಲ್ಲ. ಸ್ವಲ್ಪ ಮೊಸರಿನ ರೈತ ಮಾಡ್ಕೊಂಡ್ರು ಸಾಕಾಗ್ತೈತಿ ಮತ್ತು ಲೈಟಾಗಿ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರು ನಡಿತೈತಿ. ನೀವು ಈ ಥರ ಪುರಿ ಮಾಡಿರಿ ಮತ್ತು ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.